ನಮಸ್ಕಾರ. ಇವತ್ತಿನ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ಇವತ್ತು ನಾವು ಕೃಷಿ, ಮಣ್ಣು ಮತ್ತು ನಮ್ಮ ಆರೋಗ್ಯದ ಬಗ್ಗೆ ಒಂದು ಅದ್ಭುತವಾದ ಚರ್ಚೆ ಮಾಡಲಿದ್ದೇವೆ. ಹೌದು, ಇದು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾದ ವಿಚಾರ. ನಮಸ್ಕಾರ. ಈಗ ನಮ್ಮ ಇವತ್ತಿನ ವಿಷಯ ಕರ್ನಾಟಕದ ಪ್ರಖ್ಯಾತ ಸಾವಯವ ಕೃಷಿಕ ನಡೋಜ ಡಾಕ್ಟರ್ ಎಲ್ ನಾರಾಯಣ ರೆಡ್ಡಿ ಅವರ ಬಗ್ಗೆ. ಲೇಖನಗಳು, ಸಾಕ್ಷ್ಯಚಿತ್ರಗಳು ಮತ್ತು ಅವರ ತೋಟದ ಕೆಲವು ವಿಡಿಯೋಗಳ ಆಧಾರದ ಮೇಲೆ ನಾವು ಈ ಚರ್ಚೆ ಮಾಡ್ತಾ ಇದ್ದೀವಿ. ಕರೆಕ್ಟ್. ಕೇವಲ ರಾಸಾಯನಿಕ ಬಿಡುವುದು ಮಾತ್ರ ಸಾವಯವ ಕೃಷಿಯಲ್ಲ. ಪ್ರಕೃತಿ ಜೊತೆ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನ ಅವರ ಲೈಫಿಂದ ಕಲಿಬಹುದು. ಎಕ್ಸಾಕ್ಟ್ಲಿ. ನಮ್ಮ ಈ ಅಧ್ಯಯನದ ಉದ್ದೇಶ ಕೂಡ ಅದೇ. ಮಣ್ಣಿನ ಆರೋಗ್ಯ, ಕೀಟಗಳ ನಿರ್ವಹಣೆ ಮತ್ತು ಮನುಷ್ಯನ ಆರೋಗ್ಯ ಹೇಗೆ ಕನೆಕ್ಟ್ ಆಗಿದೆ ಅನ್ನೋದನ್ನ ಬಿಡಿಸಿ ನೋಡೋಣ. ಖಂಡಿತ. ಅವರ ಜರ್ನಿ ಬಗ್ಗೆ ಹೇಳೋದಾದ್ರೆ 1988ರಲ್ಲಿ ಜಪಾನಿನ ಸಾವಯವ ಕೃಷಿ ಪಿತಾಮಹ ಮಸುನೊಬು ಫುಕುಓಕಾ ಅವರೇ ಖುದ್ದಾಗಿ ನಾರಾಯಣ ರೆಡ್ಡಿಯವರ ತೋಟಕ್ಕೆ ಭೇಟಿ ಕೊಟ್ಟಿದ್ರು. ಅಬ್ಬಾ, ಜಗತ್ತಿನ ಅಷ್ಟು ದೊಡ್ಡ ವಿಜ್ಞಾನಿ ಕರ್ನಾಟಕದ ಒಂದು ಸಣ್ಣ ಹಳ್ಳಿಗ್ ಬಂದಿದ್ರು ಅಂದ್ರೆ ಗ್ರೇಟ್ ಅಲ್ವಾ? ಹೌದು. ಅವರು ಯಾವುದೋ ದೊಡ್ಡ ಯೂನಿವರ್ಸಿಟಿಗೆ ಬಂದಿದ್ದಲ್ಲ. ಬದಲಾಗಿ ಒಮ್ಮೆ ಹೋಟೆಲ್ ಕಾರ್ಮಿಕರಾಗಿ, ಲಾರಿ ಕ್ಲೀನರ್ ಆಗಿ ಕೆಲಸ ಮಾಡಿದ್ದ ಒಬ್ಬ ಸಾಮಾನ್ಯ ರೈತನ್ನ ನೋಡಕ್ ಬಂದಿದ್ರು. ಅದೇ ನನಗೆ ಆಶ್ಚರ್ಯ ಆಗ್ತಿರೋದು. ಯಾವುದೇ ಅಗ್ರಿಕಲ್ಚರ್ ಡಿಗ್ರಿ ಇಲ್ಲದ ಒಬ್ಬ ಹೋಟೆಲ್ ಕಾರ್ಮಿಕ ಏಕಾಏಕಿ ಇಷ್ಟೊಂದು ದೊಡ್ಡ ಮಟ್ಟದ ಪ್ರಯೋಗಗಳನ್ನ ಮಾಡೋಕೆ ಹೇಗೆ ಸಾಧ್ಯ ಆಯ್ತು? ಅದು ಏಕಾಏಕಿ ಆಗಿದ್ದಲ್ಲ. ನಾರಾಯಣ ರೆಡ್ಡಿಯವರು ಸೊರ್ಹುಣ್ಸೆಯಲ್ಲಿ ಜಮೀನ್ ತಗೊಂಡಾಗ ಸ್ಟಾರ್ಟಿಂಗ್ನಲ್ಲಿ ಎಲ್ಲರ ತರಹರಿ ರಾಸಾಯನಿಕ ಗೊಬ್ಬರ ಹಾಕಿ ವ್ಯವಸಾಯ ಮಾಡ್ತಾ ಇದ್ರು. ಓಹೋ, ಅಂದ್ರೆ ಅವರಿಗೂ ಮೊದಲು ಕೆಮಿಕಲ್ ಕೃಷಿ ಬಗ್ಗೆನೇ ಒಲವಿತ್ತು ಅಂತಾನ? ಹೌದು. ಹೆಚ್ಚು ಕೆಮಿಕಲ್ ಹಾಕಿದ್ರೆ ಹೆಚ್ಚು ಬೆಳೆ ಬರುತ್ತೆ ಅಂತ ನಂಬಿದ್ರು. ಆದರೆ 1976ರಲ್ಲಿ ಅವರಿಗೆ ಒಂದು ಆಶ್ರಮದಲ್ಲಿ ನಾಸಾ ವಿಜ್ಞಾನಿಯೊಬ್ಬರ ಭೇಟಿಯಾಯಿತು. ನಾಸಾ ವಿಜ್ಞಾನಿ ಕೃಷಿಗೂ ಅವರಿಗೂ ಏನ್ ಸಂಬಂಧ? ಅದೇ ಇಂಟ್ರೆಸ್ಟಿಂಗ್. ಆ ವಿಜ್ಞಾನಿ ಇವ್ರಿಗೆ ಫುಕುಓಕಾ ಅವರು ಬರ್ದ ಒನ್ ಸ್ಟ್ರಾ ರೆವಲ್ಯೂಷನ್ ಅನ್ನೋ ಪುಸ್ತಕ ಕೊಟ್ರು. ಆ ಒಂದು ಪುಸ್ತಕ ಇವರ ಇಡೀ ಆಲೋಚನೆಯನ್ನೇ ಬದಲಾಯಿಸ್ಬಿಡ್ತು. ನಿಜವಾಗ್ಲೂ ಒಂದು ಪುಸ್ತಕ ಇಡೀ ಲೈಫ್ ಚೇಂಜ್ ಮಾಡ್ತಾ? ಅದರಲ್ಲಿ ಅಂಥದ್ದೇನಿತ್ತು? ಆ ಪುಸ್ತಕ ಪ್ರಕೃತಿಯನ್ನ ನಮ್ಮ ಕಂಟ್ರೋಲ್ಗೆ ತಗೊಳ್ಳೋ ಬದಲು ಅದರ ಸಹಜ ಪ್ರಕ್ರಿಯೆಗಳ ಜೊತೆ ಹೇಗೊಂದುಕೊಳ್ಬೇಕು ಅಂತ ಹೇಳುತ್ತೆ. ಇದನ್ನು ಓದಿದ್ಮೇಲೆ ರೆಡ್ಡಿ ಅವರು ತಮ್ಮ ಹೊಲದಲ್ಲಿ ಕೆಮಿಕಲ್ ಹಾಕೋದನ್ನ ಕಂಪ್ಲೀಟಾಗಿ ನಿಲ್ಲಿಸಿದ್ರು. ಲೈಕ್ ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ರ? ಹೌದು. 1979ರ ಹೊತ್ತಿಗೆ ಅವರು ಪೂರ್ತಿಯಾಗಿ ಸಾವಯವ ಕೃಷಿಗೆ ಬಂದ್ರು. ಆ ಪುಸ್ತಕದ ಐಡಿಯಾಗಳನ್ನ ಇಟ್ಕೊಂಡು ತಮ್ಮದೇ ಆದ ಹೊಸ ಎಕ್ಸ್ಪೆರಿಮೆಂಟ್ ಶುರು ಮಾಡಿದ್ರು. ಕೆಮಿಕಲ್ ನಿಲ್ಸೋದು ಈಸಿ, ಆದ್ರೆ ಆ ಜಾಗದಲ್ಲಿ ಬೇರೆ ಸಿಸ್ಟಮ್ ಕಟ್ಬೇಕಲ್ವಾ? ನಾನು ಓದಿದ ದಾಖಲೆಗಳ ಪ್ರಕಾರ ಅವರು ಮೊದಲು ಫೋಕಸ್ ಮಾಡಿದ್ದು ಮಣ್ಣಿನ ಆರೋಗ್ಯದ ಮೇಲೆ ಅಂತ ಇದೆ. ಕರೆಕ್ಟ್. ಮಣ್ಣು ಸರಿಯಿಲ್ಲದೆ ಕೃಷಿ ಸಾಧ್ಯನೇ ಇಲ್ಲ. ಇದಕ್ಕಾಗಿ ಅವರು ಎರೆಹುಳುಗಳನ್ನ ತುಂಬಾನೇ ಡಿಪೆಂಡ್ ಆಗಿದ್ರು. ಎರೆಹುಳುಗಳು ಕೇವಲ ಮಣ್ಣು ತಿನ್ನುತ್ತೆ ಅಲ್ವಾ? ಅದು ಇಡೀ ಕೃಷಿ ಭೂಮಿನ ಹೇಗ್ ಸರಿಪಡಿಸುತ್ತೆ? ಆ ಥರ ಅನ್ಕೋಬೇಡಿ. ಒಂದ್ ಎರೆಹುಳು ದಿನಕ್ಕೆ ಸುಮಾರು 15ರಿಂದ 20 ರಂಧ್ರಗಳನ್ನ ಮಣ್ಣಿನಲ್ಲಿ ಮಾಡುತ್ತೆ. ಮಳೆ ಬಂದಾಗ ನೀರು ಭೂಮಿಯೊಳಗೆ ಇಂಗೋಕೆ ಈ ರಂಧ್ರಗಳೇ ದಾರಿ. ಹಾ, ಅಂದ್ರೆ ಬೇರುಗಳಿಗೆ ಗಾಳಿ ಆಡೋಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಬೇರುಗಳಿಗೆ ಆಕ್ಸಿಜನ್ ಸಿಕ್ಕರೆ ಮಾತ್ರ ಮಣ್ಣಿನಲ್ಲಿರೋ ಪೋಷಕಾಂಶಗಳನ್ನ ಹೀರಲು ಸಾಧ್ಯ. ನಾವು ಕೆಮಿಕಲ್ ಹಾಕಿದಾಗ ಈ ಎರೆಹುಳುಗಳು ಉಸಿರುಗಟ್ಟಿ ಸಾಯ್ತಾವೆ. ಸೊ ಎರೆಹುಳುಗಳು ನಮ್ಮ ಕೃಷಿ ಭೂಮಿಯಲ್ಲಿ ಸಂಬಳವಿಲ್ಲದೆ ಕೆಲಸ ಮಾಡುವ ಅಂಡರ್ಗ್ರೌಂಡ್ ಅಗ್ರಿಕಲ್ಚರಲ್ ಇಂಜಿನಿಯರ್ಗಳು ಅಂತ ಹೇಳ್ಬೋದಲ್ವಾ? ಖಂಡಿತ. 100% ಸತ್ಯ. ಆದ್ರೆ ಮಣ್ಣಿನ ಬಗ್ಗೆ ಮಾತಾಡುವಾಗ ನನಗೆ ಇನ್ನೊಂದು ವಿಚಾರ ಬಹಳ ಆಶ್ಚರ್ಯ ತಕ್ತು. ಅದೇ ಗೆದ್ಲುಹುಳುಗಳ ಬಗ್ಗೆ ರೆಡ್ಡಿ ಅವರ ನಿಲುವು. ಸಾಮಾನ್ಯವಾಗಿ ಜನ ಹುತ್ತ ಕಂಡ್ರೆ ಭಯಪಡ್ತಾರೆ. ಹೌದು, ಗೆದ್ಲು ನರ ತಿನ್ನುತ್ತೆ ಅಂತ ವಿಷ ಹಾಕ್ತಾರೆ. ಆದ್ರೆ ರೆಡ್ಡಿಯವರು ಅದನ್ನ ರಕ್ಷಣೆ ಮಾಡ್ತಾ ಇದ್ರು. ಅದೇ, ಇದು ಸ್ವಲ್ಪ ವಿಪರೀತ ಅನ್ಸಲ್ವಾ? ಮರನೇ ನಾಶ ಮಾಡುತ್ತಲ್ವಾ ಗೆದ್ಲು? ಇಲ್ಲ, ಅದೇ ದೊಡ್ಡ ತಪ್ಪು ಕಲ್ಪನೆ. ಗೆದ್ಲುಹುಳುಗಳ ಜೀರ್ಣಾಂಗದಲ್ಲಿ ಹಸಿ ಮರಗಳನ್ನ ಕರಗಿಸುವ ಕಿಣ್ವಗಳು ಇರಲ್ಲ. ಅವು ಬರೀ ಒಣಗಿದ ಸತ್ತ ಮರಗಳನ್ನ ಮಾತ್ರ ತಿಂತಾವೆ. ಓ, ಅಂದ್ರೆ ಜೀವಂತ ಮರಗಳಿಗೆ ಅವುಗಳಿಂದ ತೊಂದ್ರೆ ಇಲ್ಲ ಅಂತನಾ? ಕರೆಕ್ಟ್. ಮಣ್ಣಿನ ಮೇಲಿರುವ ಸತ್ತ ಕಸಕಡ್ಡಿಯನ್ನ ವಿಘಟಿಸಿ ಮಣ್ಣಿಗೆ ಸೇರಿಸೋ ಕೆಲಸ ಅವು ಮಾಡ್ತಾವೆ. ಹುತ್ತ ಇದ್ದ ಕಡೆ ಮಳೆಗಾಲದಲ್ಲಿ ಮಣ್ಣು ಸ್ಪಂಜಿನ ತರ ನೀರನ್ನ ಹೀರ್ಕೊಳ್ಳುತ್ತೆ. ಈಗ ಅರ್ಥ ಆಗ್ತಿದೆ. ನಾವು ಗೆದ್ದಲಿಗೆ ವಿಷ ಹಾಕಿದ್ರೆ ಆ ವಿಷ ಅಂತರ್ಜಲ ಸೇರುತ್ತೆ ಅಂತ ಅವರು ಎಚ್ಚರಿಸಿದ್ದು ಇದೇ ಕಾರಣಕ್ಕೆ. ಇನ್ನು ಮಲ್ಚಿಂಗ್ ಬಗ್ಗೆ ಕೂಡ ಅವರು ಹೇಳ್ತಾರೆ. ಕಸಕಡ್ಡಿ ಹೊದಿಕೆ. ಹೌದು. ಮಲ್ಚಿಂಗ್ ಅಂದ್ರೆ ಒಣಗಿದ ಎಲೆ, ಕಸಕಡ್ಡಿಗಳನ್ನ ಸುಡುವ ಬದಲು ಮಣ್ಣಿನ ಮೇಲೆ ಹೊದಿಕೆಯಾಗಿ ಬಿಡೋದು.
ಕಾಡಲ್ಲಿ ನೆಲದ ಮೇಲೆ ಎಲೆಗಳು ಬಿದಿರುತ್ತಲ್ವಾ ಅದೇ ತರ. ಎಕ್ಸಾಕ್ಟ್ಲಿ. ಇದರಿಂದ ಸೂರ್ಯನ ಬಿಸಿಲು ಡೈರೆಕ್ಟಾಗಿ ಮಣ್ಣಿಗೆ ಬೀಳಲ್ಲ. ಮಣ್ಣಿನ ತೇವಾಂಶ ಸುಮಾರು 15 ದಿನಗಳವರೆಗೆ ಹಾಗೇ ಇರುತ್ತೆ. ಇದರಿಂದ ಸೂಕ್ಷ್ಮಾಣುಜೀವಿಗಳು ಕೂಡ ಜಾಸ್ತಿ ಆಗುತ್ತೆ ಅಲ್ವಾ? ಹೌದು. ಮೂಲಗಳ ಪ್ರಕಾರ ಕೇವಲ ಮಲ್ಚಿಂಗ್ ಮತ್ತು ಎರೆಹುಲ್ಲು ಬಳಸಿ ಅವರ ಜಮೀನಿನ ಜೈವಿಕ ಇಂಗಾಲ ಅಂದ್ರೆ ಹ್ಯೂಮಸ್ ಅಂಶ 0.3 ರಿಂದ 4.3ರವರೆಗೆ ಏರಿಕೆ ಆಯಿತು. ವಾವ್! 0.3 ಇಂದ 4.3 ಅಂದ್ರೆ ಮಣ್ಣಿಗೆ ಮರು ಜೀವನೇ ಸಿಕ್ಕಿದೆ. ಆದ್ರೆ ನನ್ಗೊಂದು ಡೌಟ್ ಇದೆ. ಹೇಳಿ. ಮಣ್ಣು ಫಲವತ್ತಾಗಿದೆ, ಗಿಡಗಳು ಹುಲಸಾಗಿ ಬೆಳೆಯುತ್ತಿವೆ. ಹೀಗಿರುವಾಗ ಕೀಟಗಳಿಗೆ ಇದು ದೊಡ್ಡ ಭೋಜನಕೂಟದ ತರ ಕಾಣಲ್ವಾ? ರಾಸಾಯನಿಕ ಇಲ್ಲದೆ ಇವುಗಳನ್ನ ಹೇಗೆ ಕಂಟ್ರೋಲ್ ಮಾಡಿದ್ರು? ಇದು ಪ್ರತಿಯೊಬ್ಬ ರೈತ ಎದುರಿಸುವ ಸವಾಲು. ಆದರೆ ರೆಡ್ಡಿಯವರು ಕೀಟಗಳನ್ನ ಸಂಪೂರ್ಣವಾಗಿ ನಾಶ ಮಾಡಕ್ ಹೋಗ್ಲಿಲ್ಲ. ಹಾನಿಕಾರಕ ಕೀಟಗಳನ್ನ ಮಾತ್ರ ಕಂಟ್ರೋಲ್ ಮಾಡಿದ್ರು. ಅದಕ್ಕೆ ಅವರು ಆ ಸೌರ ಬೆಳಕಿನ ಬಲೆಗಳು ಅಂದ್ರೆ ಸೋಲಾರ್ ಲೈಟ್ ಟ್ರಾಪ್ಸ್ ಬೆಳೆಸಿದ್ರಾ? ಹೌದು. ಹಗಲಿನಲ್ಲಿ ಚಾರ್ಜ್ ಆಗುವ ದೀಪಗಳು ಇವು. ಲೈಕ್ ರಾತ್ರಿ ಪೂರ್ತಿ ಆ ದೀಪ ಉರಿಯುತ್ತಾ? ಬರುವ ಕೀಟಗಳೆಲ್ಲ ಸಾಯ್ತವಾ? ಇಲ್ಲ, ಅದೇ ಅಲ್ಲಿರೋ ಟ್ರಿಕ್. ಈ ದೀಪ ಉರಿಯೋದು ಸಂಜೆ 6ರಿಂದ ರಾತ್ರಿ 9ವರೆಗೆ ಮಾತ್ರ. ಕೇವಲ 3 ಗಂಟೆ ಮಾತ್ರನಾ? ಯಾಕೆ ಹಾಗೆ? ಯಾಕಂದ್ರೆ ಬೆಳೆ ನಾಶ ಮಾಡುವ ಬಹುಪಾಲು ಹಾನಿಕಾರಕ ಕೀಟಗಳು ಬರೋದು ಆ ಟೈಮ್ನಲ್ಲಿಯೇ. ಅವು ಬೆಳಕಿಗೆ ಆಕರ್ಷಿತವಾಗಿ ಕೆಳಗಿಟ್ಟಿರೋ ನೀರಿನ ಬಟ್ಲಿಗೆ ಬಿದ್ದು ಸಾಯ್ತವೆ. ಓಹೋ, 9 ಗಂಟೆ ಮೇಲೆ ದೀಪ ಆರಿ ಹೋಗತ್ತೆ. ಸೊ ಪರಾಗಸ್ಪರ್ಶ ಮಾಡುವ ರೈತ ಮಿತ್ರ ಕೀಟಗಳಿಗೆ ತೊಂದ್ರೆ ಆಗಲ್ಲ. ಎಂಥ ಅದ್ಭುತವಾದ ಸಮಯ ಪ್ರಜ್ಞೆ ಇದು! ಹೌದು. ಕೀಟಗಳ ಜೈವಿಕ ಗಡಿಯಾರ ಅರ್ಥ ಮಾಡ್ಕೊಂಡು ಮಾಡಿರೋ ಟೆಕ್ನಿಕ್ ಇದು. ಇನ್ನು ಆ ಕಸಿ ಮಾಡೋವಿಕೆ ಟೆಕ್ನಿಕ್ ಬಗ್ಗೆ ಹೇಳ್ಬೇಕು. ಹೌದು, 10 ವರ್ಷ ಬದುಕುವ ಟೊಮ್ಯಾಟೊ ಗಿಡ ಅಂತ ಓದಿದ್ದೆ. ಟೊಮ್ಯಾಟೊ ಗಿಡ ಕೆಲವು ತಿಂಗಳು ಮಾತ್ರ ಅಲ್ವಾ ಬದುಕೋದು? 10 ವರ್ಷ ಹೇಗೆ ಸಾಧ್ಯ? ರೆಡ್ಡಿಯವರು ಸಾಮಾನ್ಯ ಟೊಮೆಟೊ ಅಥವಾ ಬದನೆ ಗಿಡಗಳನ್ನ ಕಾಡು ಜಾತಿಯ ಸುಂಡೆಕಾಯಿ ಗಿಡದ ಬೇರಿಗೆ ಕಸಿ ಮಾಡ್ತಾ ಇದ್ರು. ಸುಂಡೆಕಾಯಿ ಗಿಡನಾ? ಅದರ ಬೇರಿನಲ್ಲಿ ಅಂಥದ್ದೇನಿದೆ? ಕಾಡು ಗಿಡಗಳ ಬೇರು ತುಂಬಾನೇ ಕಹಿಯಾಗಿರುತ್ತೆ. ನೈಸರ್ಗಿಕವಾಗಿ ಕೆಲವು ರಕ್ಷಣಾ ರಾಸಾಯನಿಕ ಇರುತ್ತೆ. ಸೊ ಯಾವ ಬೇರುಹುಳು ಅಥವಾ ಫಂಗಸ್ ಆ ಬೇರಿಗೆ ಅಟ್ಯಾಕ್ ಮಾಡೋಕ್ಕಾಗಲ್ಲ. ಒಂದು ನಿಮಿಷ, ಕಾಡು ಗಿಡದ ಕಹಿ ಬೇರಿಗೆ ಟೊಮೆಟೊ ಕಸಿ ಮಾಡಿದ್ರೆ ಟೊಮೆಟೊ ಹಣ್ಣು ಕೂಡ ಕಹಿ ಆಗಲ್ವಾ? ಇಲ್ಲ, ವಿಜ್ಞಾನದ ಬ್ಯೂಟಿನೇ ಅದು. ಗಿಡದ ನಾಳೀಯ ವ್ಯವಸ್ಥೆ ಕೇವಲ ನೀರು ಪೋಷಕಾಂಶಗಳನ್ನ ಮಾತ್ರ ಮೇಲೆ ಸಾಗಿಸುತ್ತೆ. ಅಂದ್ರೆ ರುಚಿಯನ್ನ ನಿರ್ಧರಿಸೋದು ಮೇಲಿರೋ ಟೊಮೆಟೊ ಗಿಡದ ಜೀನ್ಸ್ ಮಾತ್ರನಾ? ಎಕ್ಸಾಕ್ಟ್ಲಿ. ಬೇರಿನಿಂದ ರೋಗ ನಿರೋಧಕ ಶಕ್ತಿ ಸಿಗುತ್ತೆ, ಗಿಡ 10 ವರ್ಷ ಬದುಕುತ್ತೆ, ಆದರೆ ಹಣ್ಣು ಸಿಹಿಯಾಗಿಯೇ ಇರುತ್ತೆ. ವಾವ್! ಇದು ಲೈಕ್ ಗಿಡಕ್ಕೆ ಕಾಂಕ್ರೀಟ್ ಫೌಂಡೇಶನ್ ಹಾಕಿದ ಹಾಗೆ. ಆದ್ರೆ ಈ ಸಣ್ಣ ಗಿಡಗಳಿಗೆ ಕಸಿ ಓಕೆ, ದೊಡ್ಡ ತೆಂಗಿನ ಮರಗಳಿಗೆ ಕೀಟ ಬಂದ್ರೆ ಏನ್ ಮಾಡ್ತಾ ಇದ್ರು? ತಾಮ್ರದ ತಂತಿ ಹೊಡಿತಾ ಇದ್ರು ಅಂತ ಎಲ್ಲೋ ಓದಿದ್ದೆ. ಹೌದು. ತೆಂಗಿನ ಮರಕ್ಕೆ ರಸ ಹೀರುವ ಕೀಟ ಬಂದ್ರೆ ಅವರು 9 ಇಂಚ್ ಉದ್ದದ 4 mm ದಪ್ಪದ 2 ತಾಮ್ರದ ವೈರ್ಗಳನ್ನ ಮರದ ಕಾಂಡಕ್ಕೆ ಹೊಡಿತಾ ಇದ್ರು. ಮರಕ್ಕೆ ದೊಡ್ಡ ತಂತಿ ಹೊಡೆದ್ರೆ ಗಾಯ ಆಗಿ ಮರನೇ ಸೊತ್ತೋಗಲ್ವಾ? ನಾವೆಲ್ಲ ಹಾಗೆ ಅನ್ಕೋತೀವಿ. ಆದರೆ ಮರದೊಳಗಿರೋ ರಸ ಸ್ವಲ್ಪ ಆಸಿಡಿಕ್ ಆಗಿರುತ್ತೆ. ಅದು ಈ ತಾಮ್ರದ ಜೊತೆ ರಿಯಾಕ್ಟ್ ಆಗಿ ಕಾಪರ್ ಸಲ್ಫೇಟ್ ಆಗಿ ಬದಲಾಗುತ್ತೆ. ಓಹೋ, ಕಾಪರ್ ಸಲ್ಫೇಟ್ ಅನ್ನು ಹೊರಗಿನಿಂದ ಸ್ಪ್ರೇ ಮಾಡೋ ಬದಲು ಮರದ ಒಳಗೇ ಉತ್ಪತ್ತಿಯಾಗೋ ಹಾಗೆ ಮಾಡಿದ್ರಾ? ಕರೆಕ್ಟ್. ಈ ಕಾಪರ್ ಸಲ್ಫೇಟ್ ರಸದ ಮೂಲಕ ಮೇಲಿರೋ ಎಲೆಗಳಿಗೆ ಹೋಗುತ್ತೆ. ಕೀಟಗಳು ಎಲೆ ಮೇಲೆ ಕೂತು ರಸ ಹೀರಿದ ತಕ್ಷಣ ಸಾಯ್ತವೆ. ಇದೊಂದು ರೀತಿಯಲ್ಲಿ ಮರದ ಒಳಗಿನಿಂದಲೇ ಇಮ್ಯೂನ್ ಬೂಸ್ಟರ್ ಶಾಟ್ ಕೊಟ್ಟ ಹಾಗೆ ಇದೆ. ಕೃಷಿ ಅನ್ನೋದು ಬರೀ ಬೀಜ ಮಣ್ಣಿನ ಆಟ ಅಲ್ಲ ಅಂತ ಈಗ ಅರ್ಥ ಆಗ್ತಿದೆ. ಹೌದು. ಅವರು ತಮ್ಮ ತೋಟದಲ್ಲಿ ಗೋಮೂತ್ರ, ಬೇವಿನ ಸೊಪ್ಪು ನೆನೆಸಿ ಕೀಟನಾಶಕ ಮಾಡ್ತಾ ಇದ್ರು. ಪ್ರಾಣಿ ಪಕ್ಷಿಗಳನ್ನು ಕೂಡ ಈ ಸಿಸ್ಟಮ್ಗೆ ಸೇರಿಸಿದ್ರು. ಮುಖ್ಯವಾಗಿ ಕೋಳಿ ಸಾಕಾಣಿಕೆ. ಕೋಳಿ ಸಾಕಾಣಿಕೆಯಲ್ಲಿ ಅವರ ವಿಧಾನ ಹೇಗಿತ್ತು? ನಾಟಿ ಕೋಳಿ ಅಂದ್ರೆ ಹೊರಗ್ಬಿಟ್ಟು ಸಾಕ್ತಾರಲ್ವಾ? ಇಲ್ಲ, ಅವರು ಕೋಳಿಗಳನ್ನ ಸಂಪೂರ್ಣವಾಗಿ ಮುಚ್ಚಿದ ಜಾಗದಲ್ಲಿ ಸಾಕ್ತಾ ಇದ್ರು. ಯಾಕೆ? ಹೊರಗ್ಬಿಟ್ರೆ ಚೆನ್ನಾಗಿ ಮೇಯ್ತವೆ ಅಲ್ವಾ? ಹೊರಗೆ ಬಿಟ್ರೆ ನಾಯಿ, ಮುಂಗುಸಿ, ಕಾಟ ಇರುತ್ತೆ. ಜೊತೆಗೆ ಹೊರಗಿನಿಂದ ಸೋಂಕು ಬರ್ಬೋದು. ಆದರೆ ಮುಚ್ಚಿದ ಜಾಗದಲ್ಲಿ ಸಾಕಿದ್ರೆ ಅವುಗಳ ಶ್ರೇಷ್ಠ ಮಟ್ಟದ ಗೊಬ್ಬರ ಒಂದೇ ಕಡೆ ಸಿಗುತ್ತೆ. ಹಾ, ಆ ಗೊಬ್ಬರವನ್ನ ನೇರವಾಗಿ ಕಾಂಪೋಸ್ಟ್ಗೆ ಬಳಸಬಹುದು. ಹೌದು. ಬರೀ 20 ಕೋಳಿ ಇದ್ರೆ ಒಂದು ಫ್ಯಾಮಿಲಿ ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದು ಅಂತ ಅವರು ಲೆಕ್ಕ ಹಾಕಿ ತೋರಿಸಿದ್ರು. ಕೃಷಿ ಮತ್ತು ಪ್ರಾಣಿಗಳ ಕನೆಕ್ಷನ್ ಬಗ್ಗೆ ಚೆನ್ನಾಗಿ ಹೇಳಿದ್ರಿ. ಈಗ ಈ ಚರ್ಚೆ ಅತಿ ಮುಖ್ಯವಾದ ಘಟ್ಟಕ್ಕೆ ಬರೋಣ. ಕೃಷಿ ಮತ್ತು ಮನುಷ್ಯನ ಆರೋಗ್ಯದ ಕನೆಕ್ಷನ್. ಇದು ತುಂಬಾನೇ ಇಂಪಾರ್ಟೆಂಟ್. ಅವರ ತೋಟ ಬರೀ ತರಕಾರಿ ತೋಟ ಆಗಿರ್ಲಿಲ್ಲ, ಅದೊಂದು ನೈಸರ್ಗಿಕ ಔಷಧಾಲಯ ಆಗಿತ್ತು. ಔಷಧೀಯ ಸಸ್ಯಗಳು ಅಂದ್ರೆ ಆ ಇನ್ಸುಲಿನ್ ಗಿಡದ ಬಗ್ಗೆ ಹೇಳ್ತಿದ್ದೀರಾ? ಹೌದು. ಆ ಗಿಡದ ಎಲೆಗಳಲ್ಲಿ ಕೊರಸೋಲಿಕ್ ಆಸಿಡ್ ಇರುತ್ತೆ.
ದಿನ ಈ ಎಲೆ ತಿಂದ್ರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ತರನೇ ಕೆಲಸ ಮಾಡಿ ಮಧುಮೇಹ ಕಂಟ್ರೋಲ್ಗೆ ಬರುತ್ತೆ. ವಾವ್! ಮತ್ತೆ ಆ ಕಾಶಿ ಸೊಪ್ಪು ಬಗ್ಗೆ ಕೂಡ ಓದಿದ್ದೆ. ಕರೆಕ್ಟ್. ನೆಲಬಸಲಿ ಅಂತಾನು ಹೇಳ್ತಾರೆ. ಅದರಲ್ಲಿ ವಿಟಮಿನ್ ಎ ಇರುತ್ತೆ. ಕಿಡ್ನಿ ಸ್ಟೋನ್ ಕರಗಿಸೋಕೆ ಅದು ಬಹಳ ಯೂಸ್ಫುಲ್. ಮಣ್ಣಿನ ಆರೋಗ್ಯ ಚೆನ್ನಾಗಿದ್ರೆ ಮನುಷ್ಯನ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದು ಅವರ ಸಿದ್ಧಾಂತ. ಇವತ್ತು ನಾವು ಪ್ರತಿಯೊಂದು ಸಣ್ಣ ಆರೋಗ್ಯ ಸಮಸ್ಯೆಗೂ ಫಾರ್ಮಸಿ ಹುಡುಕ್ತೀವಿ. ಅದೇ ಪರಿಹಾರ ನಮ್ಮ ಹಿತ್ತಿನಲ್ಲೇ ಇದೆ ಅನ್ಸುತ್ತೆ. ಹೌದು. ಇವತ್ತು ಕೃಷಿಯಲ್ಲಿ ಮಣ್ಣಿಗೆ ಕೆಮಿಕಲ್ ಸುರಿದು ಸೂಕ್ಷ್ಮಾಣುಜೀವಿಗಳನ್ನ ಸಾಯಿಸ್ತಿದ್ದಾರೆ. ಮಣ್ಣಲ್ಲಿ ಜೀವ ಇಲ್ಲ ಅಂದ್ರೆ ನಾವು ತಿನ್ನೋ ಆಹಾರದಲ್ಲಿ ಪೋಷಕಾಂಶ ಎಲ್ಲಿಂದ ಬರುತ್ತೆ? ಅಂದ್ರೆ ನಾವು ತಿನ್ನೋ ಆಹಾರದಲ್ಲಿರೋ ಕೆಮಿಕಲ್ಸ್ ಇಂದಲೇ ಈ ಕ್ಯಾನ್ಸರ್, ಡಯಾಬಿಟೀಸ್ ಎಲ್ಲ ಬರ್ತಿದೆ ಅಂತನಾ? ಖಂಡಿತ. ಮನುಷ್ಯನ ಕರುಳಿನಲ್ಲಿರೋ ಬ್ಯಾಕ್ಟೀರಿಯಾಗೂ ಮಣ್ಣಿನಲ್ಲಿರೋ ಬ್ಯಾಕ್ಟೀರಿಯಾಗೂ ಡೈರೆಕ್ಟ್ ಕನೆಕ್ಷನ್ ಇದೆ. ಮಣ್ಣು ಸತ್ರೆ ನಮ್ಮ ಇಮ್ಯುನಿಟಿ ಕೂಡ ಸಾಯುತ್ತೆ. ಈ ಮಾತು ತುಂಬಾನೇ ಆಳ್ವಾಗಿದೆ. ಆಸ್ಪತ್ರೆಯಲ್ಲಿ ಕ್ರಿಮಿನಾಶಕ ಬಳಸಿ ಸ್ಟೆರಿಲೈಸ್ ಮಾಡೋದು ಪ್ರಾಣ ಉಳಿಸೋಕೆ. ಆದ್ರೆ ಅದೇ ಲಾಜಿಕ್ ಬಳಸಿ ನಾವು ಮಣ್ಣನ್ನ ಕೆಮಿಕಲಿಂದ ಸ್ಟೆರಿಲೈಸ್ ಮಾಡಕ್ ಹೊರಟಿದೀವಿ ಅಲ್ವಾ? ಅದೇ ದೊಡ್ಡ ವಿಪರ್ಯಾಸ. ಯಾವ ಮಣ್ಣು ನಮಗೆ ಜೀವ ಕೊಡಬೇಕಿತ್ತೋ ಅದೇ ಮಣ್ಣಿನ ಜೀವಿಗಳನ್ನು ನಾವು ನಾಶ ಮಾಡ್ತಾ ಇದ್ದೀವಿ. ಪ್ರಕೃತಿ ತನ್ನನ್ನು ತಾನು ಕಾಪಾಡ್ಕೊಳ್ಳಕ್ಕೆ ಎರೆಹುಳು, ಗೆದ್ಲು, ಕಹಿಬೇರು ಅಂತ ಎಂಥ ಅದ್ಭುತ ಸಿಸ್ಟಮ್ ಮಾಡಿದೆ. ಆದರೆ ನಾವು ಕೀಟನಾಶಕದಿಂದ ನಮ್ಮ ಆಹಾರವನ್ನ ಶುದ್ಧೀಕರಿಸುವ ಭರದಲ್ಲಿ ನಮ್ಮ ಸ್ವಂತ ಆರೋಗ್ಯದ ಬೇರುಗಳನ್ನೇ ಕತ್ತರಿಸ್ಕೊಳ್ತಾ ಇದೀವಿ ಅನ್ಸುತ್ತೆ. ಹೌದು. ಡಾಕ್ಟರ್ ಎಲ್ ನಾರಾಯಣ ರೆಡ್ಡಿ ಅವರು ತಮ್ಮ ಇಡೀ ಲೈಫನ್ನ ಈ ಸತ್ಯವನ್ನ ಜಗತ್ತಿಗೆ ತೋರ್ಸೋಕೆ ಮುಡಿಪಾಗಿಟ್ರು. ನಾವು ತಿನ್ನೋ ಮುಂದಿನ ತುತ್ತಿನ ಬಗ್ಗೆ ನಾವೆಲ್ಲ ಒಮ್ಮೆ ಗಂಭೀರವಾಗಿ ಯೋಚನೆ ಮಾಡ್ಬಿಟ್ಟು. ಆಹಾರ ಬರೀ ಹೊಟ್ಟೆ ತುಂಬಿಸಲ್ಲ, ಅದು ಪ್ರಕೃತಿ ಮತ್ತೆ ನಮ್ಮ ದೇಹದ ನಡುವಿನ ಸೇತುವೆ. ಆ ಸೇತುವೆನ ಕೆಮಿಕಲ್ ಹಾಕಿ ಮುರಿಯೋದೋ ಅಥವಾ ಸಾವಯವದಿಂದ ಬಲಪಡಿಸೋದೋ ನಮ್ಮ ಕೈಯಲ್ಲಿದೆ. ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು. ನನಗೂ ಖುಷಿಯಾಯಿತು. ನಮಸ್ಕಾರ.